ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಬಸ್ರಿನ ಅಕ್ಕಿ ತಾಯಿ ಆಗ್ಲಿಕ್ಕೆ ಹತ್ಯಾಳ. ಪ್ರಿಯಾ, ನಾನು ವಿಷಯನೇ ಹೇಳಲಿಲ್ಲ ಅಲ್ವಾ? ಅನು ತಾಯಿ ಆಗ್ತಿದ್ದಾಳೆ. ಈ ವಿಷಯ ನನಗ ಗೊತ್ತಿರ್ಲಿಲ್ರಿ. ನಾನು ಅನು ತಾಯಿ ಆಗ್ತಿದ್ದಾಳೇನು? ಹೌದು, ಆದ್ರೆ ಈ ಖುಷಿನ ಅನುಭವಿಸೋದಕ್ಕೆ ಆರ್ಯ ಸಾರೇ ಇಲ್ಲ. ಇಲ್ಲ ಇಲ್ಲ, ಆರ್ಯ ಸತ್ತಿಲ್ಲ. ಅಂದ್ರ ನಾನು ಏನ್ ಹೇಳಿಕ್ ಹೊಂಟೆ ಅಂದ್ರೆ, ಆರ್ಯ ನಮ್ಮೊಟ್ಟಿಗೆ ಇಲ್ಲಿ ಇದ್ದಾನ, ಅವ ಎಲ್ಲೂ ಹೋಗಿಲ್ಲ. ಅಷ್ಟ. ಸರಿ ಸರ್, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ. ನಾನು ನಾಳೆ ಬೆಳಗ್ಗೆ ಬರ್ತೀನಿ. ಹಾಂ. ನಿಮ್ಮಪ್ಪ ಇದ್ದಿದ್ರೆ ಏನೆಲ್ಲ ನಿನಗೆ ಸಿಕ್ತಿತ್ತೋ ಆ ಎಲ್ಲನೂ ನಾನು ಒಬ್ಳೆ ನಿನಗೆ ಕೊಡ್ತೀನಿ ಕಂದ. ಅವ್ರು ಬಿಟ್ಟೋಗಿರೋ ನೆನಪು ಮತ್ತೆ ನೀನು ಬರ್ತೀಯ ಅನ್ನೋ ನಿರೀಕ್ಷೆ, ಇದೆರಡೇ ನಾನು ಬದುಕೋದಕ್ಕಿರೋ ಭರವಸೆ. ನಂಗೆ ಎಷ್ಟೇ ನೋವಿರಲಿ, ಜೀವನ ಎಷ್ಟೇ ಕಷ್ಟ ಅನಿಸ್ಲಿ. ಅನು, ನೀನು ನೋಡಿರ್ಲಿಲ್ವಾ? ತಗೊಳ್ಳಿ. ಅನು, ಏನಾದರೂ ಹೇಳೋದಿತ್ತಾ? ಹಾಂ, ನಾಳೆ ಬೆಳಗ್ಗೆ ನನಗೆ ಮಂತ್ಲಿ ಚೆಕಪ್ ಇದೆ. ಬೆಳಗ್ಗೆ ನಾನು ಬೇಗ ಹೋಗಬೇಕು. ಸರಿ, ಹೋಗ್ಬಾ. ಸಂಜು, ನಿನಗೆ ಡಾಕ್ಟ್ರ್ ಯಾವಾಗ ಬರಕ್ಕೆ ಹೇಳಿದ್ದಾರೆ? ಅಮ್ಮನ್ನೇ ಕೇಳಬೇಕು. ಸರಿ, ತೊಂದರೆ ಇಲ್ಲ. ಈಗ ಫಸ್ಟ್ ಊಟ ಮಾಡಿ ಆಮೇಲೆ ಬಂದು ಯಾವ ಬುಕ್ಸ್ ಬೇಕೋ ಓದ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಸರಿ ಅಮ್ಮ. ರಾಜನಂದಿನಿ ಆಗಿ ಜೊತೆಯಲ್ಲಿ ಅನ್ನೋ ಪುಸ್ತಕನ ನಾನು ನಿಮಗೆ ಕೊಟ್ಟಿದ್ದೆ. ಆದರೆ ವಿಪರ್ಯಾಸ,
ಅದನ್ನ ನೋಡೋದಕ್ಕೆ ನೀನು ಎದ್ದು ಬಂದ್ಯಾ? ನಿನ್ನನ್ನು ಸರಿಯಾಗಿ ವಿಚಾರಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕಣೆ. ಐ ಆಮ್ ಸಾರಿ. ಏ ಇದೇನು ಸಾರಿ ಅಂತಲ್ಲ, ನಾನೇ ನಿಮ್ಮ ಮನೆಗೆ ಗೆಸ್ಟಾ? ನಿನ್ನ ಫ್ರೆಂಡು ಕಣೆ. ನಿಜ ಹೇಳು, ಇಲ್ಲಿಂದಾನೇ ನೀನು ವರ್ಕ್ ಎಲ್ಲ ಮಾಡೋದಕ್ಕೆ ಆಗ್ತದೆ ತಾನೆ? ಅನು, ನಾನು ಆರಾಮಾಗೇ ಇದ್ದೀನಿ. ನೀನು ಇಷ್ಟೊಂದು ಮಾತಾಡ್ತಿರೋದು ನೋಡಿ ಎಷ್ಟೋ ದಿನದಿಂದ ಮಿಸ್ ಆಗಿದ್ದು ನನ್ನ ಫ್ರೆಂಡು ಮತ್ತೆ ಸಿಕ್ಕಂಗಿದೆ ಕಣೆ. ಗಿಫ್ಟಾ ಅನು? ಯಾರು ಕೊಟ್ಟಿದ್ದು? ಎಷ್ಟೋ ದಿನಗಳಿಂದ ನಿನ್ನ ಫ್ರೆಂಡು ಕಳ್ದೋಗೋದಕ್ಕೆ ಕಾರಣ ಆದವ್ರು. ಯಾರನು? ಆರ್ಯ ಸರ್ ಕಣ. ಸರಿ ಸಾಹೇಬ್ರ. ಬಟ್ ಪ್ಲೀಸ್ ಜೇಂಡೆ, ರಿಲ್ಯಾಕ್ಸ್. ಇಮೋಷ್ನಲಿ ಏನೇನೋ ಮಾತಾಡಬೇಡಿ. ನನಗೆ ಗೊತ್ತು ನೀವು ಅನುನೇ ಇದನ್ನೆಲ್ಲ ಮಾಡಿರೋದು ಅಂತ ಅನುಮಾನ ಪಡ್ತಾ ಇದ್ದೀರಾ ಅಲ್ವಾ? ಬಟ್ ಜೇಂಡೆ, ಐ ಆಮ್ ಶ್ಯೂರ್ ಅನು ಈ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತು, ಹಾಗೆ ಅನ್ಕೊಳ್ಳೋಣ. ಆದ್ರೆ ಆರ್ಯ ಸರ್ಕಾರನ ಚೇಸ್ ಮಾಡಿದ್ದು, ಅವ್ರ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದ್ದು ಹೌದು. ಇದೆಲ್ಲ ನಿಜ ಆಗೋದಾದ್ರೆ ಅವ್ರ ಮನೆಯವ್ರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಕಾಳಜಿ ಆಗ್ಲಿ ಜವಾಬ್ದಾರಿ ಆಗ್ಲಿ ಇಲ್ವಾ? ಕಾರಣ ನನಗೆ ಗೊತ್ತಿಲ್ಲ. ಆದ್ರೆ ಆ ಕುಟುಂಬ ಆರ್ಯ ಸರ್ನ ಬಲಿ ತಗೊಂಡ್ಬಿಡ್ತು. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಆರ್ಯನ್ ಸಾವಿಗೆ ಆ ಕುಟುಂಬನೇ ಕಾರಣ. ಒಂದು ವೇಳೆ ನಾನು ನನ್ನ ಆರ್ಯ ಸರ್ ನಾನು ಬಿಟ್ಕೊಡ್ದೆ ಹೋಗಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ವೇನೋ. ವಿಶ್ವ, ಆತ್ಮಹತ್ಯೆ ಮಾಡ್ಕೊಳ್ಳೋ ಧೈರ್ಯನ ಬದುಕೋದ್ರಾಗ ತೋರಿಸಿದ್ರೆ ಬದುಕು ನೀ ಗೆಲ್ಲಬಹುದಿತ್ತಲ್ಲೋ ಮಗನ. ಬಿಡು, ನಿಂದೇನು ತಪ್ಪಿಲ್ಲ ಇದ್ರಾಗ. ನಿನಗ ಧೈರ್ಯ ತುಂಬಬೇಕಾಗಿದ್ದು ನಾನ ನಿನಗೆ ಒಳ್ಳೆ ಅಪ್ಪನಾಗಲಿಲ್ಲ. ನಾ ಸೋತೋದೆ ಮಗನ, ನಾ ಸೋತೋದೆ. ನಿನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು. ಕ್ಷಮಿಸ್ಬಿಡ ವಿಶ್ವ, ನನಗೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡ.
ಮೋಸ್ಟ್ಲಿ ಇದು ಪ್ರಿಯದರ್ಶಿನಿ ಅವ್ರ ಫೋನ್ ಇರಬೇಕು. ಇಲ್ಲೇ ಯಾಕ್ಬಿಟ್ಟು ಹೋದ್ರು? ಆರಾಧನಾ, ವಾಟ್ಸ್ ದಿಸ್? ಓ, ಅವ್ರ ವೈಫ್ ಅಂತ ಹೇಳ್ತಿದ್ದಾಗಿತ್ತು. ಇವಳೆಲ್ಲಿಂದ ಕಾಲ್ ಮಾಡ್ತಿದ್ದಾರೆ? ಓ, 6 times ಬೇರೆ ಕಾಲ್ ಮಾಡಿದ್ದಾರೆ. ವಾಲೆಟ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಲೆಟ್ ಮೀ ಸಿ. ಓ, ಗಂಡ ಹೆಂಡತಿ ಫೋಟೋ. ಶಿ ಇಸ್ ಪ್ರಿಟಿ. ಹಾಯ್, ಐ ಆಮ್ ಡಾಕ್ಟರ್ ಸಿದ್ಧಾಂತ್. ಹಲೋ ಡಾಕ್ಟರ್, ನಾನು ಸಂಜು. ಸಂಜು, ಅದೇ ನಿಮ್ಮ ಹೆಸರಾ? ಎಲ್ಲರೂ ಹಾಗೆ ಕರೀತಾರೆ. ಹಾಗಿದ್ರೆ ಅದೇ ನನ್ನ ಹೆಸರು ಇರಬೇಕಲ್ವಾ ಡಾಕ್ಟರ್? ಯು ಆರ್ ರೈಟ್. ಒಂದಷ್ಟು ದಿನ ನಾವು ಹೀಗೆ ಭೇಟಿಯಾಗೋದಿದೆ. ಐ ಹೋಪ್ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ನಾನು ಅದನ್ನೇ ನಂಬಿದ್ದೀನಿ ಡಾಕ್ಟರ್. ಯಾರನ್ನೇ ಭೇಟಿಯಾದರೂ ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನ, ಇವ್ರು ನನಗೆ ಪರಿಚಯ ಇದ್ದಾರಾ ಅನ್ನೋ ಗೊಂದಲದಲ್ಲೇ ಅವ್ರ ಜೊತೆ ಮಾತಾಡ್ತೀನಿ. ಎಲ್ಲವೂ ಪರಿಚಿತ ಅನಿಸುತ್ತೆ. ಕೆಲವೊಂದು ಸಲ ನನಗೆ ನಾನೇ ಪರಿಚಿತನಲ್ಲ ಅಂತ ಅನಿಸಿ ತಲೆ ನೋವಾಗುತ್ತೆ. ರಿಲ್ಯಾಕ್ಸ್. ನೀವ್ಯಾವುದೂ ಬಲವಂತವಾಗಿ ಯೋಚನೆ ಮಾಡಬೇಕಾಗಿಲ್ಲ. ನೀರು ಕುಡಿಬೋದಾ? ತೋಳಿ. ಓಕೆ, ಹೌ ಡಸ್ ಇಟ್ ಸೌಂಡ್? ಆರ್ಯ ಅನ್ನೋ ಹೆಸರು ಕೇಳಿದ್ರೆ ನಿಮ್ಗೇನು ಅನ್ಸುತ್ತೆ? ಸರಿ, ಈಗ ಮುಂದೆ ಹೋಗೋಣ. ಈಗ ಸ್ಮೆಲ್ಲಿಂದ ನಿಮ್ಗೆ ಏನು ನೆನಪು ಬರುತ್ತೆ ಅಂತ ಹೇಳಿ ನೋಡೋಣ. ಓಕೆ ಡಾಕ್ಟರ್. ಕೈ ಸ್ವಲ್ಪ ಮುಂದೆ ಇಡಿ. ನೋಡಿ, ಇದು ಯಾವುದೋ ಪರ್ಫ್ಯೂಮು. ನನಗೆ ಪರಿಚಯ ಇರೋರು ಯಾರೋ ಇದನ್ನು ಬಳಸ್ತಿದ್ರು. ಯಾರು ಅಂತ ಗೊತ್ತಾಗ್ತಿಲ್ಲ. ಓಕೆ ಫೈನ್, ನೆಕ್ಸ್ಟ್ ಹೋಗೋಣ. ನೋಡಿ, ಇದು ಏನು ಅಂತ ಹೇಳಿ. ಇದು ಯಾವುದೋ ಸಿಟ್ರಸ್ ಫ್ರೂಟು, ಮೋಸಂಬಿ ಅಥವಾ ಕಿತ್ಲೆ ಹಣ್ಣು. ಗುಡ್. ಹಾಗೆ ಇದನ್ನು ಸ್ಪೆಲ್ ಮಾಡಿ. ಇದು ಯಾವುದು ಅಂತ ಹೇಳಿ. ಇದು ಇನ್ನೊಂದು ಸಿಟ್ರಸ್ ಫ್ರೂಟ್, ನಿಂಬೆಹಣ್ಣು ಅಂತ ಅನ್ಸುತ್ತೆ. ವಾವ್, ವೆರಿ ಗುಡ್. ಕೊಡಿ. ನೆಕ್ಸ್ಟ್ ಹೋಗೋಣ. ತಗೊಳ್ಳಿ, ಇದೇನಂತ ಸ್ಮೆಲ್ ಮಾಡಿ ಹೇಳಿ. ಹೇಳಿ, ಇದರಿಂದ ನಿಮ್ಗೆ ಏನ್ ನೆನಪಾಗುತ್ತೆ ಅಂತ ಹೇಳಿ. ಬೆಳ್ಕೊಂಡ್ರೆ ನನಗಾಗಲ್ಲ. ಬಿಸಾಕಿ ಅದನ್ನ ಬಿಸಾಕಿ.
ಕಾಮ್ ಡೌನ್, ಕಾಮ್ ಡೌನ್. ಡಿಡ್ ಇಟ್ ಟ್ರಿಗರ್ ಸಮಥಿಂಗ್? ಗೊತ್ತಿಲ್ಲ, ಅದನ್ನ ನನ್ನ ಹತ್ರ ತರಬೇಡಿ. ನನ್ಗೆ ಇಷ್ಟ ಆಗ್ತಾ ಇಲ್ಲ, ಅದು ನನ್ಗೆ ಇಷ್ಟ ಆಗಿಲ್ಲ. ಬಿಸಾಕಿ ಅದನ್ನ. ಕಾಮ್ ಡೌನ್, ಕಾಮ್ ಡೌನ್. ತಗೊಳ್ಳಿ. ಶುಚಿ ಮಾಡಿದಷ್ಟು ಸಮಾಧಾನನೇ ಆಗ್ತಿಲ್ಲ ಸುಬ್ಬು. ಮನ್ಸಿನ ಸೂತ್ಕನ ಮನೆ ಒರೆಸಿ ತೀರ್ಸ್ಕೊಳ್ಳೋಣ ಅಂದ್ರೆ ಈಗೇನೆ. ಮಗಳನ್ನ ಕರ್ಕೊಂಬಂದ್ಬಿಡೋಣ ಪುಷ್ಪ. ಅವಳೇ ಬರ್ತೀನಿ ಅಂತ ಅಂದ್ಲಲ್ಲ ಸುಬ್ಬು. ನಾನು ಹೇಳ್ತಿರೋದು ಇವತ್ತಿಗೆ ಮಾತ್ರ ಅಲ್ಲ. ಅನು ಇಲ್ಲೇ ಇದ್ಬಿಡ್ಲಿ ಬಂದು. ತಪ್ಪಾಗುತ್ತೆ ಸುಬ್ಬು. ತಕ್ಷಣ ಇಲ್ಲೇ ಉಳ್ಕೊ ಅಂತ ಹೇಗೆ ಹೇಳೋದು? ಅವಳು ಅಲ್ಲಿದ್ದು ಕಷ್ಟಪಡ್ಬೇಕಾ? ಶಾರದಮ್ಮನವ್ರು ಫೋನ್ ಮಾಡ್ತಿದ್ದಾರೆ. ಏನಂತ ಕೇಳು. ಹಲೋ ಅಮ್ಮ. ಪುಷ್ಪ, ನಾಳೆ ಅಸ್ಥಿ ವಿಸರ್ಜನೆ ಮಾಡ್ತಿದ್ದೀವಿ. ಗಾಡಿ ಕಳಿಸ್ತೀನಿ, ನೀವು ಮತ್ತೆ ಸುಬ್ಬು ಬಂದ್ಬಿಡಿ. ಸರಿ ಅಮ್ಮ. ಅನು ಹೇಗಿದ್ದಾಳೆ? ಡಾಕ್ಟ್ರ್ ಏನಂದ್ರು? ಏನು ತೊಂದರೆ ಇಲ್ಲ, ಆದಷ್ಟು ವಿಶ್ರಾಂತಿ ತಗೊಳಕ್ ಹೇಳಿದ್ದಾರೆ. ಆದ್ರೆ ಅವಳು ಕೇಳ್ಬೇಕಲ್ಲ. ಸಮಯ ತಗೊಳುತ್ತೆ ಪುಷ್ಪ, ಆದ್ರೆ ಸರಿ ಹೋಗ್ತಾಳೆ. ಅನು ನಮ್ಮೆಲ್ರಿಗಿಂತ ಗಟ್ಟಿ. ಆರ್ಯನ್ ಮೇಲಿರೋ ಪ್ರೀತಿನೇ ಅವಳಿಗೆ ಬೇಲಿ. ಸರಿ ಹೋಗ್ತಾಳೆ, ಯೋಚನೆ ಮಾಡಬೇಡಿ. ಸರಿ ಪುಷ್ಪ, ನಾಳೆ ಬನ್ನಿ. ಸರಿ ಅಮ್ಮ. ನಾವ್ ಅಲ್ಲೇ ಇರ್ಬೋದಿತ್ತು ಸುಬ್ಬು. ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೋಬೇಕಾದವಳು ಗಂಡನ ಅಸ್ಥಿ ವಿಸರ್ಜನೆ ನೋಡೋ ಹಾಗಾಯ್ತು. ಕೆಲವು ಇಮೇಜಸಲ್ಲಿ
ಈ ಕಾರ್ಯದ ಬಗ್ಗೆ ಯಾರಿಗೆ ತಿಳಿಸಿದ್ರು ಆರ್ಯನ್ ಮೇಲೆ ಅಭಿಮಾನದಿಂದ ತಾವೂ ಅಲ್ಲಿಗೆ ಬರ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಸಾಂತ್ವನ ಹೇಳ್ತಾರೆ, ಆದರೆ ಅದು ಯಾವುದೂ ನನಗೆ ಬೇಡ. ಈ ಕಾರ್ಯಗಳೆಲ್ಲ ಅಚ್ಚುಕಟ್ಟಾಗಿ ನೆರವೇರಿದ್ರೆ ಅಷ್ಟೇ ಸಾಕು. ಕರೆ ಹೇಳಿಕತ್ತೀರಿ, ಯಾರೂ ಬರೋದು ಬೇಡ. ನಮ್ಮ ಮನೆಯವ್ರೊಬ್ರು ಬಂದ್ರ ನನಗಷ್ಟು ಸಾಕು ನೋಡ್ರಿ. ಬರ್ತಾರೋ ಇಲ್ವೋ ಅದು ತಿಳಿವಲ್ದು. ನನ್ನ ಮ್ಯಾಲ ಕೋಪಿಸ್ಕೊಂಡಾರ ಅನ್ಸತ್ತ. ಕೋಪ ಯಾಕೆ ಮಾಡ್ಕೊಂಡಿದ್ದಾರೆ? ಅದ ನಾನಿಲ್ಲಿ ಬಂದು ನಿಮ್ಗೆಲ್ಲ ತ್ರಾಸ್ ಕೊಡ್ಲಿಕ್ಕತ್ತೀನಿ ಅಂತ ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಾರ ಅಂತ ಹೇಳಿದೆ. ಹಾಗೇನಿಲ್ಲ, ಅವ್ರು ಬಂದ್ರೆ ನಾನೇ ಹೇಳ್ತೀನಿ. ಫೋನ್ ಮಾಡ್ಕೊಡಿ, ನಾನೇ ಮಾತಾಡ್ತೀನಿ. ಬ್ಯಾಡ್ರಿ, ಹರಿಯೋ ನದಿನ ನಮ್ಮಿಂದ ಸಂಪೂರ್ಣವಾಗಿ ಹೇಗೆ ಹಿಡಿಯೋಕ್ ಸಾಧ್ಯ ಇಲ್ವೋ, ಜೀವನನು ಹಾಗೆ ನಮಗ್ ಸಿಕ್ಕಷ್ಟೇ ನಮ್ಮ ಪಾಲು. ನೀವ್ ನನ್ನ ಜೀವನದಲ್ಲಿ ಇದ್ದಂತ ಸಮಯ ಕಡಿಮೆ ಆಗಿರ್ಬೋದು, ಆದ್ರೆ ನನ್ನ ಇಡೀ ಜೀವನ ನೀವಿರ್ತೀರಾ ಸರ್. ಅಮ್ಮವ್ರು ಬರಲಿಲ್ವಾ? ಇಲ್ಲ ಪರ್ವತ್ರೆ, ಅವ್ರು ಬರಲಿಲ್ಲ. ಈ ಅಸ್ಥಿ ವಿಸರ್ಜನೆಗೆ ಎಲ್ಲ ತಯಾರಿ ಮಾಡಿದ್ದು ಅವರೇ. ಆದರೆ ಹೊರಡೋ ಟೈಮಲ್ಲಿ ದಾದನ ಅಸ್ಥಿನ ನೀರಿನಲ್ಲಿ ಬಿಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ ಅಳ್ತಾ ಕೂತರು. ಆಮೇಲೆ ನಾವು ಅವ್ರನ್ನ ಸಮಾಧಾನ ಮಾಡಿ ಅಲ್ಲೇ ಬಿಟ್ಟು ಬಂದ್ವಿ. ಯಾವ ತಾಯಿಗೂ ಇಂಥ ಕಷ್ಟ ಬರಬಾರ್ದು. ಅಮ್ಮ, ನಿಮ್ ನೋವಲ್ಲಿ ನಮ್ಗೆಲ್ರಿಗೂ ಪಾಲಿದೆ. ಅಳಿಯಂದ್ರನ್ನ ಕಳ್ಸ್ಕೊಡಕ್ ಬಂದಿದ್ದೀವಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಾವು ಅಳೋದ್ ಬೇಡ. ಅಚ್ಚ ಸಾಕು, ಎಲ್ಲ ಕಾರ್ಯನೂ ನೀವೇ ನಿಂತು ನಡೆಸ್ಕೊಡ್ಬೇಕು. ಅನ್ಯಾಯ ಆಗೋಯ್ತಲ್ರಿ. ಇವರೆಲ್ಲರೂ ಸತ್ತೋಗ್ಯಾನೆ ಅನ್ಕೊಂಡು ಆರ್ಯ ತಿನ್ನೆ ನಿಂತಿದ್ದಾನೆ. ಕಾರ್ಯ ನಡೀತಿರೋದು ನಮ್ಮ ಮಗ ವಿಶ್ವ. ಅನು ಅವ್ರನ್ನ ಯಾರು? ಪವಿತ್ರೋ ಪ್ರಕಾಂ ಅನಾದಿಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸರೋಪಕಂ ದಂಗಂ ಶುಭಾಕಾರಂ ಚಿದ್ಭಸ್ವಂ ನಿಗದಾರಣ. ಆಚಮ್ಯ ಮಾಡಿ. ಓಂ ಯಜುರ್ವೇದಾಯ ಸ್ವ ಸಾಮವೇದಾಯ ಸ್ವ ಅಧರ್ವಣವೇದಾಯ ಇದಂ ನಮಃ. ಅಕಾಲ ಮರಣ ಹೊಂದಿರತಕ್ಕಂಥ ನಿಮ್ಮ ಸಹೋದರರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ, ಹಾಗೆ ಅವರ ಪೂರ್ವಾಜಿತ ಕರ್ಮದೋಷಗಳು ಕಳೀಲಿ ಅಂತೇಳಿ ಒಂದು ಕಾರ್ಯವನ್ನು ಮಾಡ್ತೀವಿ. ಹಾಗೆ ಅವರ ಅಸ್ಥಿಯನ್ನು ನಾವು
ಗಂಗೆಯಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ ಉದ್ದೇಶ ಏನಂತಂದರೆ ಪಂಚಭೂತಗಳಲ್ಲಿ ಅವರು ಲೀನವಾಗಲಿ ಅಂತೇಳಿ ಈ ಒಂದು ಕಾರ್ಯವನ್ನು ಮಾಡ್ತೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಓಂ ಪೂರ್ವಚರಿತಗುಣ ವಿಶೇಷಾಣಾಯಾಮಸ್ಯಾಂ ಸುಪದಿತ ಶುಭಯೋಗ ಶುಭಕರ್ಣಯುಕ್ತಾಯಾಮ ಯಜಮಾನಸ್ಯ ಗೋತ್ರೋದ್ಭವಸ್ಯ ಅಸ್ಮಿನ್ ಗೋತ್ರೋದ್ಭವಸ್ಯ ಶಿವಗೋತ್ರೋದ್ಭವಸ್ಯ ಅಸ್ಮಿನ್ ಯಜಮಾನಸ್ಯ ಆರ್ಯವರ್ಧನಾಭ್ಯಾಂ ಇತಿ ಸಂಕಲ್ಪ್ಯ ಓಂ ಪರಮಾನಂದ ಬೋಧ ಭವನ್ಮಜ್ಞಾನಿಜಮೋತ್ತಯೇ ಸಾಂಗೋಪಾಂಗಾನ್ ಕಲ್ಪಯಾಮಿ ಪ್ರತೀರಮೇಶ್ವರಕೇನ ಸಮರ್ಪಯಾಮಿ. ಓಂ ಕರ್ಪೂರಗೌರಂ ಕರುಣಾವತಾರಂ ಸಂಸಾರತಾರಂ ಭಜನೇಶಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸಹಿತಂ ನಮಾಮಿ. ಸರ್, ಅಸ್ಥಿ ಬಿಡ್ಬೋದಾ? ಅನು ಬಾಮ್ಮ. ಅನು ಹುಷಾರಪ್ಪ, ಹುಷಾರು. ಅತ್ತೆ 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 ಏನಾಯ್ತು ಅಕ್ಕೆ? ಅನೋರ ಯಾವಾಗ ನೋಡಿದ್ರು ಏನಾದ್ರು ಒಂದು ಎಡ್ವರ್ಟ್ ಮಾಡ್ಕೋತಾನೆ ಇರ್ತಾರೆ.
ಇದೇ ಕಾಲಿಗೆ ಸಿಗಾಕೊಂಡು ಎಡವಿ ಬಿದ್ದಿರ್ಬೇಕು. ಬಿಚ್ಚಕ್ಕು. ಸರಿ, ಮೊದಲು ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ. ಹರ್ಷ, ನೀನು ಹೋಗ್ಬೇಕಿತ್ತಾನೆ. ಯಾರೋ ಹೊರಗಿನವ್ರು ಹೋಗಿ ಅನ್ನ ಸೇವ್ ಮಾಡಿದ್ರು. ಎಲ್ಲರೂ ಸೀರಿಯಸ್ಲಿ ಮಾನ್ಸಿ, ಈ ಟೈಮಲ್ಲೂ? ಅಯ್ಯೋ, ಏನಾಗ್ತದೆ ಇಲ್ಲಿ? ಏನಿಲ್ಲ, ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ. ಪ್ರಜ್ಞೆ ತಪ್ತಾ ಇದಾರೆ, ಬೇಗ ಎತ್ಕೊಂಡು ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.